ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಫುಲ್ ಖುಷಿಯಾಗಿದ್ದೀನಪ್ಪ. ಯಾಕೆ ಗೊತ್ತಾ? ಇವತ್ತು ನಾನು ಅಮ್ಮಮ್ಮ ನನಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತೀರಾ ಸಡನ್ನಾಗಿ? ಯಾಕಂದರೆ ಇವತ್ತು ಅಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರ ಹಬ್ಬ ಮಾಡ್ತಾಯಿದ್ದೀವಿ. ಅಂದರೆ ಈ ಥರ್ಸ್ಡೇ ಬಂದುಬಿಟ್ಟು ಹುಣ್ಣಿಮೆ ಇದೆ. ಹುಣ್ಣಿಮೆ ಅಂದರೆ ಕದ್ರಿ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಸೊ ಕದ್ರಿ ನರಸಿಂಹಸ್ವಾಮಿಗೆ ನಾವು ಎಡೆ ಹಾಕಿ ಪೂಜೆಯನ್ನು ಮಾಡುವಂಥ ಒಂದು ದಿನ ಈ ಹುಣ್ಣಿಮೆ. ಸೊ ಈ ಹುಣ್ಣಿಮೆ ದಿನವೇ ಹೋಳಿ ಹಬ್ಬನೂ ಸಹ ಮಾಡ್ತಾರೆ. ಸೊ ಪ್ರತಿ ವರ್ಷವೂ ಸಹ ಅಂದರೆ ನಾವು ಹುಟ್ಟಿದಾಗಿಂದನೂ ಸಹ ಅಂದರೆ ನಮ್ಮ ಏನು ಹೇಳ್ಬೋದು, ತುಂಬಾ ವರ್ಷಗಳಿಂದ ನಮ್ಮ ತಾತ ಮುತ್ತಾತಂದ್ರೆಲ್ಲರೂ ಸಹ ಈ ಒಂದು ಹೋಳಿ ಹಬ್ಬದ ದಿನ ಪೂಜಮ್ಮ ದೇವಿಗೆ ಈ ಒಂದು ಕರಗವನ್ನು ಮಾಡ್ತಾರೆ. ಅಂದರೆ ಕರಗನ ಹೊರ್ಕೊಂಡು ದೇವಿಯನ್ನು ಪ್ರಸನ್ನ ಮಾಡ್ಕೊಳೋದಕ್ಕೋಸ್ಕರ ಈ ರೀತಿ ಕರಗವನ್ನು ಹೊರಿ ಮನೆ ಮನೆಗೂ ಹೋಗಿ ಪೂಜೆ ಎಲ್ಲ ತಗೊಳ್ಳುವಂಥ ಒಂದು ರೂಢಿ ಇದೆ. ಅದಕ್ಕೋಸ್ಕರ ಪ್ರತಿ ವರ್ಷವೂ ಅಷ್ಟೇ ನಾವು ಮನೆಯಲ್ಲಿ ತುಂಬಾ ಗ್ರ್ಯಾಂಡಾಗಿ ತುಂಬ ಭಕ್ತಿಯಿಂದ ಮಾಡುವಂಥ ಒಂದು ಮನೆ ದೇವರ ಹಬ್ಬ ಆಗಿರುತ್ತೆ. ಅದಕ್ಕೋಸ್ಕರ ನಾನಿವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ. ನೋಡ್ಬೋದು, ನಾವು ಬರೋ ಅಷ್ಟೊತ್ತಿಗೆ ಸಂಜೆ 5:30 ಆಯಿತು. ಇಷ್ಟು ಲೇಟ್ ಯಾಕಾಯಿತು ಅಂತೀರಾ? ನಮ್ಮ ಸ್ಕೂಲಲ್ಲಂತೂ ಎಕ್ಸಾಮ್ಸ್ ನಡೀತಿದೆ. ನಮ್ಮ ಸ್ಕೂಲಲ್ಲೆಲ್ಲ ಪ್ರತಿಯೊಂದು ಕಡೆಯೂ ಎಕ್ಸಾಮ್ಸ್ ನಡೀತಿದೆ. ಅದರಲ್ಲೂ ಈ ಒಂದು ಕದ್ರುಣ್ಣಿಮೆ ಹಬ್ಬದ ದಿನ ಪ್ರತಿ ವರ್ಷ ಅಂದರೆ ನಾವು ಚಿಕ್ಕವಾಗಿಂದನೂ ಸಹ ನಾವು ಸ್ಕೂಲ್ಗೆ ಹೋದಾಗಿಂದನೂ ಎಕ್ಸಾಮ್ಸ್ ಇರೋವಾಗಲೇ ಬರುತ್ತೆ ಈ ಒಂದು ಹಬ್ಬ. ಆದ್ದರಿಂದ ಸ್ಕೂಲ್ಸಲ್ಲೂ ರಜೆ ಕೊಡಲ್ಲ, ನಾವೇ ರಜೆ ಹಾಕ್ಕೊಂಬಿಡ್ತಾ ಇದ್ವಿ. ಎಕ್ಸಾಮ್ಸ್ ಟೈಮ್ಸ್ ಇದ್ದರೆ ಹೋಗ್ಬಿಟ್ಟು ಬಂದುಬಿಡ್ತಾ ಇದ್ವಿ. ಸೊ ಆ ಥರ ಇರ್ತಾಯಿತ್ತು. ಸೇಮ್ ಅದೇ ಥರ ಈ ವರ್ಷವೂ ಸಹ ನನಗೆ ಸ್ಕೂಲಲ್ಲಿ ಎಕ್ಸಾಮ್ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಎಕ್ಸಾಮ್ನ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಅಮ್ಮನ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಲಾಸ್ಟ್ ಇಯರು ನಾನು ಹೋಗಿರಲಿಲ್ಲ ಹಬ್ಬಕ್ಕೆ. ಯಾಕಂದರೆ ನನ್ನ ರಿಲೇಷನ್ಸ್ ಒಬ್ಬರು, ಅಂದರೆ ನನ್ನ ನಾದಿನಿನೇ ಆಗಬೇಕು, ಸೊ ಎಕ್ಸ್ಪೈರ್ ಆಗೋದಂದರೆ ತೀರ್ಕೊಂಡ್ಬಿಟ್ಟಿದ್ಲು ಅವಳು. ಅದಕ್ಕೋಸ್ಕರ ಹಬ್ಬಕ್ಕೂ ನಾನು ಹೋಗಿರಲಿಲ್ಲ. ಸೊ ಈ ಹಬ್ಬ ಬಂತು ಅಂದರೆ ಪಾಪ ನನ್ನ ನಾದಿನಿ ನೆನಪಾಗುತ್ತೆ. ಹೆಸರು ಬಂದ್ಬಿಟ್ಟು ಯಶು ಅಂತ ಹೇಳಿಬಿಟ್ಟು. ಸರಿ, ಅದಕ್ಕೋಸ್ಕರ ನಾನು ಹಬ್ಬಕ್ಕೆ ಬಂದಿರಲಿಲ್ಲ. ಈ ವರ್ಷ ಮಿಸ್ ಮಾಡ್ಕೋಬಾರ್ದು ಮನೆ ದೇವ್ರ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೀನಿ. ಮಕ್ಳಿಗೂ ಸಹ ಎಕ್ಸಾಮ್ ಇತ್ತು, ಆದರೂ ಪರವಾಗಿಲ್ಲ, ಓರಲ್ಲಿತ್ತು, ಬಿಫೋರ್ ಡೇನೇ ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಟೀಚರ್ಸು ಸಹ ಓಕೆ ಅಂತ ಹೇಳಿಬಿಟ್ಟು ಅವ್ರಿಗೆ ಬಿಫೋರ್ ಡೇನೇ ಎಕ್ಸಾಮ್ ಎಲ್ಲ ಮಾಡಿದ್ರು. ಅದಕ್ಕೋಸ್ಕರ ನಾನಿಲ್ಲಿ ಥರ್ಸ್ಡೇ ಈವ್ನಿಂಗ್ ಮನೆಗೆ ಬರೋ ಅಷ್ಟೊತ್ತಿಗೆ 5:30 ಆಯಿತು. ಬರೋ ಅಷ್ಟೊತ್ತಿಗೆ ನನ್ನ ತಂಗಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದರು. ಈ ಒಂದು ಹಬ್ಬವನ್ನು ನಾವು ಫಸ್ಟೆಲ್ಲ ಸಹ ಉಪವಾಸ ಇದ್ಬಿಟ್ಟು ಫುಲ್ ಡೇ ಉಪವಾಸ ಇದ್ದು ರಾತ್ರಿ ಪೂಜೆ ಎಲ್ಲ ಮಾಡಿ ದೇವರಿಗೆ ಅಂತ ಎಡೆ ಹಾಕಿರ್ತೀವಲ್ಲ, ಸೊ ಆ ಎಡೆ ಹಾಕಿರುವಂಥ ಒಂದು ಪ್ರಸಾದವನ್ನು ನಾವು ತೊಗೊಂಬಿಟ್ಟು ಆಮೇಲೆ ಊಟ ಮಾಡ್ತಾಯಿದ್ವಿ. ಬಟ್ ಇವಾಗೆಲ್ಲ ಸಹ ನಾವು ಉಪವಾಸ ಇರ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ, ಉಪವಾಸ ಇರೋಕ್ಕೆ ಫುಲ್ ಡೇ ಆಗೋದಿಲ್ಲ. ಯಾಕಂದರೆ ಮಕ್ಳ ಹತ್ರ ಮಾಡೋವಂಥದ್ದು, ಕೆಲ್ಸಕ್ಕೆ ಹೋಗುವಂಥದ್ದು, ಸೊ ಉಪವಾಸ ಇದ್ಕೊಂಡು ಈ ಥರ ಎಲ್ಲ ಮಾಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಮತ್ತು ಅಪ್ಪನೇ ಇರ್ತಾಯಿದ್ರು ಉಪವಾಸ ಎಲ್ಲ. ಮೊದಲೆಲ್ಲ ಅಪ್ಪನೇ ಪೂಜೆ ಮಾಡ್ತಾ ಇದ್ದಿದ್ದು. ಇವಾಗ ಅಪ್ಪನಿಗೂ ಸಹ ಉಪವಾಸ ಇದ್ದು ಮಾಡೋಕ್ಕಾಗಲ್ಲ. ಸೊ ಅಪ್ಪ ಈ ಒಂದು ಜವಾಬ್ದಾರಿಯನ್ನು ನನ್ನ ತಮ್ಮನಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ನನ್ನ ತಮ್ಮ ಇವಾಗ ಏನು ಮಾಡ್ತಾರೆ ಅಂದರೆ ಫುಲ್ ಡೇ ಉಪವಾಸ ಇದ್ಬಿಟ್ಟು ರಾತ್ರಿ ಅಂದರೆ ಒಂದು ಸಾಯಂಕಾಲ ಒಳ್ಳೆ ಟೈಮ್ ನೋಡ್ಕೊಂಡು ನಾವು ಪೂಜೆ ಮಾಡಿಬಿಡ್ತೀವಿ. ಪೂಜೆ ಎಲ್ಲ ಆದಮೇಲೆ ಅವ್ನು ಫಸ್ಟು ಎಡೆ ಊಟನ ತಿಂದ್ಬಿಟ್ಟು ಆಮೇಲೆ ಅವನು ಊಟ ಮಾಡುವಂಥದ್ದು. ಸೊ ಇಲ್ಲಿ ಹಾಗೆ ಆಯಿತು. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಸಿಂಪಲ್ಲಾಗಿ ಅಡುಗೆ ಎಲ್ಲ ಹಬ್ಬದ ಊಟ ಎಲ್ಲ ಮಾಡಿದ್ವಿ. ಮಕ್ಕಳೆಲ್ಲ ಅವ್ರಿಗೆ ಒಂದೊಂದು ಎಲೆ ಹಾಕ್ಕೊಟ್ಬಿಟ್ಟು ಅವ್ರಿಗೆ ನೀಟಾಗಿ ತಿಂದರು. ಸೊ ಊಟ ಎಲ್ಲ ಮುಗ್ದಿದ್ದಾದಮೇಲೆ ಅಂದರೆ ಫಸ್ಟು ನಾವೆಲ್ಲ ಸಹ ನಮ್ಮ ರಿಲೇಷನ್ಸ್ಗೆಲ್ಲ ಇನ್ವೈಟ್ ಮಾಡ್ತಾಯಿದ್ವಿ ಮತ್ತು ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡ್ತಾಯಿದ್ವಿ. ಆದರೆ ಇವಾಗೆಲ್ಲ ಸಹ ಎಲ್ಲ ಮದುವೆ ಆಗ್ಬಿಟ್ಟು ಎಲ್ಲ ದೂರ ಬಂದುಬಿಟ್ಟಿದ್ದೀವಿ. ಮತ್ತು ಕಾಂಟ್ಯಾಕ್ಟ್ಸು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ನ ಯಾರನ್ನೂ ಕರೀಲಿಲ್ಲ. ಆಮೇಲೆ ನಮ್ಮ ರಿಲೇಷನ್ಸ್ಗೂ ಅವ್ರಿಗೂ ಮನೆಗಳಲ್ಲಿ ಹಬ್ಬ ಮಾಡ್ಕೊಳ್ಳೋದ್ರಿಂದ ರಿಲೇಷನ್ಸಿಗೆ ಯಾರು ಈ ಸರಿ ಬರಲಿಲ್ಲ. ಸರಿ ಅಂತ ನಾವೇ ಅದಕ್ಕೋಸ್ಕರ ಸಿಂಪಲ್ಲಾಗಿ ಎಲ್ಲ ಮಾಡಿಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನದಲ್ಲಿ ಇವತ್ತು ಬಂದುಬಿಟ್ಟು ಹೂವಿನ ಕರಗ, ಸೊ ಮಲ್ಲಿಗೆ ಹೂವಿರುತ್ತಲ್ಲ, ನೋಡ್ಬೋದು ಇಲ್ಲಿ ಕರಗ ಆಡ್ತಾಯಿದೆ ಇಲ್ಲಿ. ಸೊ ಇದು ಬಂದು ಒಂದು 11:30 ಆಗೋಗಿತ್ತು ಕರಗ ಎಲ್ಲ ಎತ್ತು ಅಷ್ಟೊತ್ತಿಗೆ. ಅಂದರೆ ಈ ಒಂದು ಮಲ್ಲಿಗೆ ಹೂವಿನಿಂದ ಈ ರೀತಿ ಒಂದು ಕರಗನ ಕಟ್ತಾರೆ. ಸೊ ತಲೆ ಮೇಲೆ ಯಾವುದೇ ಒಂದು ಸಪೋರ್ಟ್ ಇಲ್ದಿರ ಈ ಥರ ಕೈನ ಸಹ ಇಟ್ಕೊಳಲ್ಲ ಅವ್ರು, ಸಪೋರ್ಟ್ಗೆ ಬಿದ್ದೋಗುತ್ತೇನೋ ಅಂತ ಹೇಳಿಬಿಟ್ಟು. ಸೊ ಫ್ರೀಯಾಗಿ ಎಷ್ಟು ಚೆನ್ನಾಗಿ ಅವರು ಆಡ್ತಾರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಕರಗ ನೋಡೋದನ್ನಂತೂ ನಾವು ಮಿಸ್ ಮಾಡೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದು ಅಲ್ದಿರ ಈ ಸರಿ ಬಂದ್ಬಿಟ್ಟು ಕರಗನ ಹೊರದವರು ಬೇರೆ ಆಗಿದ್ದರು. ಅಂದರೆ ಪ್ರತಿ ವರ್ಷ ಬೇರೆಯವರು
ಹೊರ್ತಾಯಿದ್ರು. ಬಟ್ ಈ ಸರಿ ಏನೋ ಚೇಂಜ್ ಮಾಡಿದ್ದಾರೆ. ಹೇಗಿರುತ್ತೋ ಏನೋ ಅಂದ್ಕೊಂಡ್ವಿ, ಬಟ್ ಸೂಪರಾಗಿ ಮಾಡಿದ್ರು ಬಂದಿದ್ದವರು. ಫುಲ್ಲು ಸ್ಮೈಲಿಂಗ್ ಫೇಸ್. ರಾತ್ರಿ ಅವ್ರ ಕರಗ ಎಷ್ಟು 11:30ಗೆ ಎತ್ತಿದ್ದಲ್ಲ, ಇಳಿಸೋ ಅಷ್ಟೊತ್ತಿಗೆ 5 ಗಂಟೆ ಆಯಿತು. ಅಲ್ಲಿವರೆಗೂ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಿಜವಾಗ್ಲೂ ನಮಗದು ಖುಷಿಯಾಯಿತು. ಸೊ ನಾವು ಸಹ ಮಕ್ಕಳು ಎಲ್ಲರೂ ಸಹ ಕರಗ ಹೊರೋದನ್ನ ನೋಡಿಕೊಂಡು ನಮಗೂ ಸಹ ತುಂಬಾ ಖುಷಿಯಾಯಿತು, ತುಂಬಾ ಚೆನ್ನಾಗಿತ್ತು. ಸೊ ಇನ್ನೂ ವಿಡಿಯೋ ಇದೆ, ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲೇ ತೋರಿಸ್ಬಿಟ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಮತ್ತೆ ನಾಳೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಮತ್ತೊಂದು ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ, ಹಾಗೆ ಮಿಸ್ ಮಾಡ್ದಿರ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಬೇಗ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ನಾಳೆ ಮನೆಗೂ ಬರುವಂಥ ಕರಗವನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.